ನೀನೇ ಎಲ್ಲ ಇದ್ ಮಾಡಿರೋದೆಲ್ಲ. ನೀನೇ ಸರಿ ಇಲ್ಲ. ನೀನೇ ಇನ್ನೊಂದ್ಸತಿ ಯಾವ್ದಾಗ ಮನ್ಕಾಲ ಬಿಡು. ಅದಕ್ಕೆ ನಾನ್ ಮಲಿಕೊಂಡಾಗ ನನ್ ಕೂದಲೆಲ್ಲ ಎಳೆಯೋದು ಆಮೇಲೆ ಗಿಂತೋದು ಎಲ್ಲ ಮಾಡ್ತಿದ್ದೆ. ನೀನ್ ಸರಿ ಇಲ್ಲ ನೀನು. ಆದ್ರೆ ಸ್ವಲ್ಪ ಇದು ಮೈಂಡ್ ಚೇಂಜ್ ಮಾಡ್ಕೊ. ನಾನು ಫಸ್ಟ್ ಹಿಂಗೆ ಇದ್ದಿದ್ದು. ಆಮೇಲೆ ಏನಿಲ್ಲ ಬಿಡು. ಇವಾಗ ಸ್ವಲ್ಪ ಎಚ್ಚರದಿಂದ ಇರ್ತೀನಿ. ಹುಡುಗಿ ಅಲ್ವಾ, ಹಾಸ್ಪಿಟಲ್ ಅಲ್ಲಿ ಇರ್ತೀನಲ್ವಾ, ಅದಕ್ಕೆ ನನ್ ಸೇಫ್ಟಿ ಮುಖ್ಯ ತಾನೆ. ತುಂಬಾ ಮುಖ್ಯ. ಹುಡುಗಿರ್ ಸೇಫ್ಟಿ 100% ಇದ್ರೂ ಕೂಡ ಮತ್ತೆ ಇನ್ನೂ ಪ್ರಾಬ್ಲಮ್ ಇರ್ತದೆ ಅಲ್ವಾ. ಅದರ ಬೇರೆ ನಾನು ಹಾಸ್ಪಿಟಲ್ ಇದ್ದೀನ, ನಂಗೆ ಒಂದೊಂದ್ ನಿಮಿಷಕ್ಕೂ ಜೀವ ಬಾಯಿ ಬಂದು ಹೋಯ್ತಿರ್ತದೆ. ಒಬ್ಳೇ ಇರ್ತೀನಲ್ಲ ಒಂದೊಂದ್ಸಲ, ಅವಾಗ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ. ಹೇಳ್ದೆ ತಾನೆ ಅವಾಗ್ಲೇನೆ. ಏನ್ ಮಾಡಿ ನನಗೆ ಗಿರಕಾಯ್ತಿಲ್ಲ ಬಿಡಕಾಯ್ತಿಲ್ಲ. ವೇಲ್ ಹಾಕಿದ್ಯಾ? ಹಾಕಿಲ್ವಾ? ಕೂದ್ಲು ಫುಲ್ ಮುಂದೆ ಬಿಟ್ಟಿದೀನಿ ಬಿಡು. ಹಾಕೊಂಡಿ ತಾನೆ. ವೇಲು ಒಗ್ದಾಕಿದೀನಯ್ಯ. ನಮ್ಮ ಅಕ್ಕೋರ್ ಬಂದವರಲ್ಲ, ಇರೋ ಬರವೆಲ್ಲ ಎತ್ಕೊಂಡು ಹೋಗೋರ ಅಲ್ಲಿ. ನಮ್ಮ ತಂಗಿಗೊಂದು ವೇಲ್ ಕೊಟ್ನ ಒಳಗಡಿಕೆ, ನಮ್ಮ ಅಮ್ಮಗೊಂದು ಕೊಟ್ನಾ, ನಾನೊಂದು ಇಟ್ಕೊಂಡಿದ್ದೆ. ಇವಾಗ ಒಗ್ದಾಕಿದ್ದೆ. ನಿಮ್ಮ ಅಮ್ಮ ಸೀರೆ ಉಡ್ಕೊಂತಾರ ತಾನೆ? ಇಲ್ಲ, ನೈಟಿ ಹಾಕೊಂಡಿದ್ರು. ಹಾಸ್ಪಿಟಲ್ ಅಲ್ಲಿ? ಒಳಗಡೆಯಿಂದ ಆಚೆಗೆ ಬರಲ್ಲ, ಅದು ICU ಅಲ್ಲ, ರೂಮಿಂದ ಒಳಗಡೆ ಬಿಡಲ್ಲ. ಒಬ್ರೇ ಇರ್ಬೇಕಾ? ನೀವೊಂದು 5-6 ಜನ ಇರ್ತಾರ ಅಷ್ಟೇ. ಬಂದ್ರೆ ಅದು ಅಪರೂಪ ಬರೋದು. ನಾನು ಮೊನ್ನೆ ನಮ್ಮ ಮಾವನ ಮದ್ವೆಗೆ ಹೋಗಿದ್ದೆ 10th ಆದ್ಮೇಲೆ. 10th ಎಕ್ಸಾಮ್ ಇನ್ನ 3 ದಿನ ಇತ್ತು, ಅವಾಗ ಹೋಗಿದ್ದೆ. ಲೆಹಂಗಾ ಹಾಕೊಂಡಿದ್ನ ಅವತ್ ಮದ್ವೆ ದಿನ. ನಮ್ಮ ಮಾವ ರಿಸೆಪ್ಷನ್ಗೆ ಈ ಡ್ರೆಸ್ ನಿನ್ ಹತ್ರ ಐತೆ ಹೇಳಿದ್ರೆ ಇದನ್ನೇ ಇಸ್ಕೊಂಡ್ಬಿಡ್ತಿದ್ದೆ, ಅಷ್ಟು ಸಖತ್ತಾಗೈತೆ ಗೊತ್ತಾ, ನಾನು ಹೆಂಡತಿ ಕೊಟ್ಬಿಡು ಅಂತ ಹೇಳಿದ್ರು. ಆಮೇಲೆ ಅದು ಹಾಕೋ ಬರ್ತೀನಿ ಯಾವಾಗನ ಬರುವಾಗ. ನೆಕ್ಸ್ಟ್ ಟೈಮ್ ಬರ್ತೀನಿ, ಅದು ಹಾಕೋ ಬದಲಾ. ಇಷ್ಟ ಲೆಹಂಗಾ ಅಲ್ವಾ, ಅದು ಇದು ಜಾಕೆಟ್ ಮೇಲೆ ಐತೆ, ಅದಕ್ಕೆ. ನೀನ್ ನನ್ನ ನೋಡಿ ಕಲ್ದೋಗ್ಬಿಟ್ರೆ ಏನ್ ಮಾಡ್ಲಿ? ಅಷ್ಟೊಂದ್ ತರ ಬೇಕಿದ್ಯಾ? ಅಷ್ಟೊಂದ್ ಚೆನ್ನಾಗಿದ್ದೀನಿ. ಯಾರು ಹೇಳಿದ್ದು? ನಾನೇ ಹೇಳ್ತಿಲ್ವಾ? ಆಮೇಲೆ 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 ಐ ಲವ್ ಯು. ನಾನೇ ಹೇಳ್ಬೇಕು ಮಗಳೇ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಇರ್ತೀಯ? ನಾನೇ ಹೇಳ್ತಿದ್ದೀನಿ ಅವಾಗಿಂದ. ಒಂದ್ಸಲ ನಾನು ಏನಾಗ ನೀನೇ ಸ್ಟಾರ್ಟ್ ಮಾಡ್ದ ಐ ಲವ್ ಯು ಅಂತ. ಆಯ್ತು. ಏನಾಯ್ತು? ಆಯ್ತು ಬಿಡು. ನಾನು ಲೆಹಂಗಾ ಹಾಕಲ್ಲ. ನೀನ್ ಕಂಫರ್ಟಬಲ್ ಇದ್ರೆ ಹಾಕೋ, ಇಲ್ಲಾಂದ್ರೆ ಬಿಡು. ಕಂಫರ್ಟಬಲ್ ಆಗಿ ಇರ್ತೀನಿ, ಬಟ್ ಹೊರಗಡೆ ಓಡಾಡಿದ್ರೆ ನೀನ್ ಹೇಳಿದ್ದಲ್ಲ ಅವಾಗ ಕಾಲೇಜ್ ಹೋಗುವಾಗ, ಅದಕ್ಕೆ. ಏನ್ ಹೇಳಿದ್ದೆ ಹೇಳು? ಏನ್ ಹೇಳಿದೆ? ನೆನ್ಪು ಮಾಡ್ಕೊ. ನನಗೆ ಗೊತ್ತಿಲ್ಲ, ನೀನ್ ಹೇಳು. ಲೆಹಂಗಾ ಹಾಕೋ ಬರ್ತೀನಿ ಅಂತ ಹೇಳಿದೆ, ನೀನ್ ಸ್ಯಾರಿ ಹಾಕೋ ಬಾ ಅಂತೇನೋ ಅಂದಿದೆ. ಇಲ್ಲ ಲೆಹಂಗಾ ಹಾಕೋ ಬರ್ತೀನಿ ಅಂದೆ. ಆಮೇಲೆ ಹಾಕೋ ಬಂದ್ಮೇಲೆ ಏನೋ ಕಾಣಿಸ್ಬೇಕಲ್ಲ, ಅವಾಗ ಐತೆ ನಿಂಗೆ ಅಂದಿದ್ದೆ ನೀನು. ಅದಾ? ಬೇಡ ಬಿಡು. ಬೇಡ ಅಲ್ಲ? ಇವಾಗ ಏನ್ ಅನ್ಕೊಂಡೆ ನೀನು? ಲೆಹಂಗಾ ಯಾವ್ದೋ ಹೊಸ ಜನ ತಗೊಂಡಿರ್ತಾಳೆ ಅನ್ಕೊಂಡೆ. ಹೊಸದೇ ರೀ, ಆದ್ರೆ ಎಲ್ಲ ಒಂದೇ ತರ ಇರ್ತವೆ. ಆಫ್ ನಮ್ಮ ಸೀರೆ ಜಾಕೆಟ್ ಹಾಕೋತಾರಲ್ಲ, ಅದ್ರಿಂದ ಚೂರ್ ಅದ್ರಿಂದ ಸ್ವಲ್ಪ ಕೆಳಗಡೆ ಇರ್ತದೆ. ಗೊತ್ತು. ನೀನ್ ಯಾವಾಗ ನೋಡಿದೆ? ನನ್ ಸಣ್ಣಂಗ್ ಹಾಕಲ್ವಾ? ಸಣ್ಣ? ನೀನ್ ಹಾಕ್ತೀಯಾ? ನಾನೇ ಹಾಕ್ತೀನಿ. ಹೆಣ್ಮಕ್ಳಿಗೆಲ್ಲ ಬಟ್ಟೆ ಹಾಕಿಸ್ಬಾರ್ದಂಗೆಲ್ಲ. ನಾನ್ ಹಾಕ್ತೀನಿ ಕಣೆ ಮಾಮ, ನಾನ್ ಹಾಕ್ದಿಲ್ಲ ಇನ್ಯಾರು ಹಾಕ್ತಾರೆ? ನೀನ್ ಎಂತಕ್ ಹಾಕ್ತೀಯಾ? ನಿನ್ ಮಲಗ್ದಾಗ ನಿನ್ ಮಕ ಎಲ್ಲ ಹಿಂಗ್ತಾ ಇರ್ತಿದೆ, ನಿಂಗೆ ನೆನ್ಪೈತಾ? ಮಕ ಹಿಂಗೆ ಮಕ್ಕದ ಮೇಲೆ ಹಿಂಗ್ ಕೈಯಲ್ಲೆಲ್ಲ ಹಿಂಗ್ ಮುಟ್ಟೋದು, ಕೂದೆಲ್ಲ ಹಾಳು ಮಾಡೋದು, ತಲೆ ಎಲ್ಲ. ಆಮೇಲೆ ನಿನ್ನೆ ನೋಡ್ಕೊಂಡ್ ಕೂತಿರ್ತಿದ್ದೆ, ನಿಂಗೆ ಎಚ್ಚರ ಇರ್ತಿತ್ತಾ? ಇಲ್ಲಪ್ಪ. ಅದೊಂದು ಮುತ್ತು ಕೊಟ್ಟಿದ್ದೆ ನಾನು. ಹೌದಾ? ನಿಂಗೆ ಹಣೆಗೆ ಮುತ್ತು ಕೊಟ್ಟಿದ್ದೆ. ನಾನು ಯಾವ್ದು ಯಾಪ್ನ ಇಲ್ಲ. ನಿದ್ದೇವೆ ನೋಡಿ ಯಪ್ಪ, ನಂಗಂತೂ ನಿನ್ ಮೇಲೆ ಕೋಪ ಹತ್ತು ಬಿಡೋದು ಹಂಗೆ. ಕೂಗಿ ಸಾಕಾಗೋದು. ಎದ್ದೋ ಅಂತ ಎದ್ದೇಳ್ತಿರ್ಲಿಲ್ಲ, ಚೌಟಿಕೊಂಡು ಎಲ್ರೂ ಎದ್ದೇಳ್ತಿರ್ಲಿಲ್ಲ. ಯಪ್ಪ ಇವನ್ ಏನ್ ಈ ಪಾಟಿ ಆಡ್ತಾನೆ ಅಂತ ಕೋಪ ಹತ್ತು ಬಿಟ್ಟಿರೋದು ನಂಗೆ. ಹೌದಾ? ನೀನ್ ಮಲಗ್ದಾಗ ಮಾತ್ರ ಡಿಸ್ಟರ್ಬ್ ಮಾಡ್ಬಾರ್ದು ಅಲ್ಲ? ನನ್ ನಿದ್ದೆ ಬಂದ್ರೆ ನಾನು ನಿನ್ನ ನೋಡಲ್ಲ, ಯಾರನ್ನ ನೋಡಲ್ಲ, ಸುಮ್ಮನೆ ಮನಿಕೊಂಡ್ಬಿಡ್ತೀನಿ ಅಷ್ಟೇ. ಹಂಗಿರ್ಬಾರ್ದು. ಏನಕ್ಕೆ? ಏನಾದ್ರು ಇವಾಗ ಎಮರ್ಜೆನ್ಸಿ ಇರ್ತದೆ ಅನ್ಕೋ, ಅಕಸ್ಮಾತ್ ನಂಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಮಲಗಿದ್ದಾಗ, ಅವಾಗ ಏನ್ ಮಾಡ್ತೀಯಾ? ಅವಾಗ ನಾನು ಇರಂತೀನಲ್ಲ. ಎದ್ದಾಳಲ್ಲ ಅಂದಲ್ಲ ನೀನು, ಹಂಗಿರ್ಬಾರ್ದು ಅಂತ ಹೇಳಿದ್ದು.
ಏ ಅದಕ್ಕೆಲ್ಲ ಇದನ್ ತಿನ್ಕಣೆ, ನಾನು ನಿದ್ದೆ ಬಂದ್ರೆ ಮನಿಕೊಂಬಿಡ್ತೀನಿ ಅಂತ ಹೇಳಿತ್ತು.